ನಾನ್ ಹೊಂಟೇನಿ ಗಗನ ಚುಕ್ಕಿ ವಾಟರ್ ಫಾಲ್ಸ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಮಾತಾಡಕ್ಕೆ ಅನ್ಸ್ಬಾರ್ದು ಮಾವ, ಮಾತ್ ಯಾರಪ್ಪನ್ ಸೊತ್ತಲ್ಲ. ಏನಂತೇನಿ ಮಾವ್, ಏನೋ ಆಗೈತ್ಲಿ, ಹೊಡಿ ಏನೋ ಆಗೈತಿ. ನಿಜ ನೋಡಕ್ ಆಗತ್ತಿಲ್ಲ ನನಗ, ಚೊಗಳೆ ಕರ್ಕೊಂಡ್ ಬರಂಗಿಲ್ಲ ನಾನು. ನಡಿಲೆ ನೋಡಕ್ ಹೋಗ್ಬೇಡ ಮಾವ, ಸರದ್ ನೀನ್ ಸಡ್ ಅಂತ ಕೊಡ್ತೇನೆ. ನಿನ್ನೆ ಟ್ರಿಪ್ಪಿಗೆ ಬಂದಿಲ್ಲ, ಇವತ್ ಬಂದಾನ. ಎಷ್ಟು ಕಿಸತ ನೋಡಿವ. ನಮ್ ಪ್ರಕೃತಿನ ಹಾಳು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಸನಿಹ ಉಂಟು, ವಿರಹ ಉಂಟು ಪ್ರತಿದಿನ. ಆಗಿದ್ರ ಇಲ್ಲಿ ನೀ ಯಾವ ನಿಮ್ ಮನ್ಯಾಗ ಎಲ್ಲಾ ನಿನ್ ಮ್ಯಾಗ ಭರೋಸಾ ಬಿಟ್ಟು ಬಿಡಿದಾರ. ವಿಜಯನಗರ ಹೆಂಗೋ ಅನ್ಸುತ್ತೆ ನಿಮ್ಗೆ. ಯಾಕೆ ಅವೆಲ್ಲ ಮೆಡಿಕೇಟ್ ಇಟ್ಕೊಂಡೇನಿ, ಏರ್ ಕೀ ಇಟ್ಕೊಂಡೇನಿ. ಆಲ್ಮೋಸ್ಟ್ ಜೋಗ್ ಫಾಲ್ಸ್ ಅವ್ರ ತಮ್ಮ ಇದ್ದಂಗೆ ಐತಿ. ಚೌಗಲೂರ್ ಊರಿಗೆ ಬಂದೇವಿ. ಊರ ಹೆಸರು ಏನಂತ ಗೊತ್ತೈತಿ? ಕಾಮಗೆರೆ. ನೋಡಿ ಎಷ್ಟೋ ಮಂಗೆ ಅದಾವ್. ಜೈ ಶ್ರೀರಾಮ್. ಇವಂಗ ಏನೋ ತಲೆಯಾಗ ಬಂದೈತಿ, ಯಾವಾಗ ಯಾವ್ದೋ ಹೋಗಿದ್ ರೈಡ್. ವ್ಲಾಗ್ ಮಾಡಕ್ ಬಿಡತ್ತಿಲ್ಲ, ಏನಿಲ್ಲ. ಇಷ್ಟು ದಾಟ್ ಯಾವಾಗ ನಮ್ ಪಾಳೆ ಬರ್ತೈತಿ ನನಗೆ ಗೊತ್ತಿಲ್ಲ, ನೋಡ್ಬೇಕು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರಪ್ಪ ಎಲ್ಲರಿಗೂ. ನಾವು ಇವತ್ತು ಇಂಡಿಪೆಂಡೆನ್ಸ್ ಡೇ ದಿವಸ ನಾ ಇಂಡಿಪೆಂಡೆನ್ಸ್ ಡೇ ರೈಡಿಗೆ ಜಾಯ್ನ್ ಆಗ್ಬೇಕಂತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಹೋಗಕ್ಕೆ ಆಗಲಿಲ್ಲ. ಅದ್ರಾಗ ಇವತ್ತು ನಾನು ಒಂದು ರೈಡ್ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಅದ್ರಾಗ ಚೊಗ್ಲಿಂದ ಮಾವ ಬ್ಯಾಸರ ಆಗೈತಿ, ರೈಡಿಗೆ ಹೋಗೋ ನೋಡಿ ಅಂದ. ಅದು ಚೊಗ್ಲೆ ಇಸ್ ಒಲ್ ಅನ್ನವ. ಈಗ ಬರ್ತೇನೆ ಅಂದ್ಮ್ಯಾಗ ನಾ ಗಾಡಿ ತೆಗಿಲಿಕ್ಕೆ ಸರಿ ಹೋಗಲ್ಲ. ಆಯಿತು ಸೌಕಾರ, ನೀ ಖರೀದಿ ಹೆಚ್ಚ, ನಾ ಬರೋದು ಹೆಚ್ಚ ನಾ ಗಾಡಿ ತೆಗೆದೆ. ನೋಡಿ ಗಾಡಿ ಐತಿ. ಅದ್ರಾಗ ನಾ ರೆಡಿಯಾಗಿ ಬಂದು ನಿಂತೇನೆ. ಅರ್ಧ ತಾಸು ಆಯ್ತು, ಈಗ ಬರಕತ್ತ ನೋಡಿ. ಹೊತ್ತಿಲ್ಲ ಹಿಂಗ್ಯಾಕೆ ಮಾಡ್ಕೊಂಡೇವ ಕೂದ್ಲ. ಈ ವ್ಲಾಗ್ದಾಗ ನಾನು ಹೊಂಟೇನಿ ಗಗನ ಚುಕ್ಕಿ ವಾಟರ್ ಫಾಲ್ಸ್. ಅದನ್ನ ನೋಡಿ ಅಲ್ಲಿಂದ 90 ಕಿಲೋಮೀಟರ್ ದೂರದಾಗಿರೋ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾಕಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾನು ಇನ್ನೂ ಮಟ್ಟ ಹೋಗಿಲ್ಲ. ಹೋಗಿ ಬಂದ್ರ ಆತಂತಂದು ಹೇಳಿ ಪ್ಲಾನ್ ಮಾಡಿ ಹೊಂಟೇವಿ. ಬರ್ರಿ ಹೋಗೋಣಂತ. ನಡ್ಬರಕ್ಕೆ ಅವನೊಂದು ಬೆಳಗ್ಗೆ ಟ್ರಾಫಿಕ್ ಎಲ್ಲ ಇದನ್ನಾಗಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿತ್ತು ಅವನೊಂದು ರೂಟ್. ಅದ್ರ ಮುಗ್ಸೋಣ ಅಂತ. ಅದ್ರಾಗ ನಂದು ಪಿಲಿಯನ್ ರೈಡ್ರಿ ಯಾರು ಹೇಳಿ ಇವತ್ತು? ಮಿಸ್ಟರ್ ಚೌಗ್ಲಿ. ಅವನವನ್ ಇಷ್ಟು ದಿವ್ಸ ಬಂದೇ ಇಲ್ಲ ರೈಡಿಗೆ. ಬಾಲೆ ಅಂತಂದ್ರೆ ಒಲ್ಲಿ ಬಿಡ್ಲಿ ಅಪ್ಪ, ರೊಕ್ಕಿಲ್ ಬಿಡ್ಲಿ ಅನ್ನವ. ಈಗ ಒಮ್ಮೆ ಹಾಕೋ ಬರ್ತೇನಂದಾಗ ನಾ ಗಾಡಿ ತೆಗಿಲಿಕ್ಕೆ ಸರಿ ಆಗುದಿಲ್ಲ. ಬರ್ತೇನಂದ್ಮ್ಯಾಗ ನಡಿ ಮಾವ ಅಂತಂದ್ ಹೇಳಿ ಸೈ ಅಂತಂದೇಳಿ ಸೀದಾ ಪ್ಲಾನ್. ಅದೇನ್ ಹೇಳಿ ಪ್ಲಾನ್ ಆಗಿತ್ತು. ಬರ್ತೇನಿ ಅಂತಂದ್ ಹೇಳಿ ನೋಡಿ ಹೇಳ್ತೇನೆ ಅಂತಂದವ್ರೆ 3-4 ಜನ. ಆಮೇಲೆ ಹೊಂಟಿದ್ದೆ ಒಂದ ಬೈಕ್. ನಾನೇ ತಗೊಂಡೆ. ಬ್ಯಾರೆದವ್ರ ಸಂಬಂಧ ವೇಟ್ ಮಾಡಿ ಅವ್ರು ಬಂದ್ರಷ್ಟ ನಾವ್ ಹೊಕ್ಕೇನ ಅನ್ನೋರಲ್ಲ. ಅದು ಹೋಗಿ ನಾಳೆ ನಾನು ಗಾಡಿ ಕೇರ್ಲಾಕ್ ಹೊಂಟೈತಿ. ನಮ್ಮ ದೊಡ್ಡ ನಾವ್ ಯಾವತಾನ 220 ಹೋಯ್ತಿದ್ದಲ್ಲ, ಆ ನಾವ್ ಯಾವತಾನ ಕೇರ್ಲಾಕ. ಎಲ್ಲ ನಿನ್ನೆ ಈ ರೈಡಿಗೆ ಬರೋಕೆ ಮುಂಚೆ ಬ್ರೇಕ್ ಪ್ಯಾಡ್ ಚೇಂಜ್ 6000 ರೂಪೀಸ್ ಧಾನ್ ಅಂತ ಅರ್ಥ. ಪೆಟ್ರೋಲ್ ನೋಡ್ರಿ, ಪೆಟ್ರೋಲ್ ಫುಲ್ ಟ್ಯಾಂಕ್. ನಿಮಗ್ ಇವ್ರು ಗೊತ್ತಿರ್ಬೋದು, ಟ್ರಯಂಪೋದ್ ಇವೆಂಟ್ ಹೋದ ಬಿಜಾಪುರದವ್ರು ಬರ್ತಿದ್ರಲ್ಲ, ಅವ ಮೆಸೇಜ್ ಹಾಕಿದ್ದ, ಬೈ ಏನ್ ಮಾಡತ್ತಿ ನಾಳೆ ಅಂತಂದ್ ಹೇಳಿ. ಸಾವ್ಕಾರ ಹಿಂಗಿಂಗ್ ಹೊಂಟೇನ್ ನನ್ ಮಲೆ ಮಹದೇಶ್ವರ ಬೆಟ್ಟಕ್ಕಂದೆ. ಅವ ಬೈ ಒಂದ್ ಸೈಡ್ 200, ನಾವ್ ಅಲ್ಲೇ ತಗೊಂಡು ಹೋಗಿ ಬಂದ್ಬಿಡ, ಶಾರ್ಟ್ ರೈಡ್ ಇದ್ರ ಕಡೆ ಬರ್ತೇನಿ ಅಂದ. ಆಯ್ತು ತಗೋಪ್ಪ ಡನ್, ಅವಾಗ ಕರಿತೇನೆ ಶಾರ್ಟ್ ರೈಡ್ ಇದ್ದಾಗಂತೆ ಸುಮ್ನ ಅದೇ ರೈಡ್ ಹಾಕೇನಿ. ಆ ರೈಡಿಗೆ ಹೋಗಾಕೇನಿ ಹೊಂಟೆ ಅಂದ್ರ ಆಲ್ಮೋಸ್ಟ್ ಎಲ್ಲಾ ಪ್ಲಾನ್, ಎಲ್ಲಾ ಎಕ್ಸಸೈಸ್ ಎಲ್ಲ ಅದಕ್ಕ ಪರ್ಚೇಸ್ ಮಾಡಕತ್ತೇನಿ. ನಾಳೆ ರೈಡಿಂಗ್ ಪ್ಯಾಂಟ್ ತಗೋಬೇಕಂತ ಮಾಡೀನಿ. ಆ ರೈಡಿಂಗ್ ಹೋಗ್ಬೇಕಂದ್ರ ಅವನೊಂದು ಸ್ವಲ್ಪ ಬಜೆಟ್ ನಾನು ಇದ್ದ ಸ್ಯಾಲ್ರಾಗ ಎಲ್ಲಾ ಎಕ್ಸಸೈಸ್ ತಗೋಕತ್ತೇನಲ್ಲ, ಬಗೆ ಹರಿವ ಸೇವ್ ಮಾಡಕ್ ಆಗತ್ತಿಲ್ಲ ನನ್ ಕಡೆ ರೊಕ್ಕ. ಅದನ್ನ ಯೋಚನೆ ಮಾಡಕತ್ತೇನಿ. ಅಕಸ್ಮಾತ್ ರೈಡ್ ಪೋಸ್ಟ್ ಪೋನ್ ಮಾಡ್ಲು, ಆ ರೈಡಿಗೆ ಹೋಗಿ ಬಂದ್ಬಿಡ್ಲು. ಬಟ್ ಹೊಂಟಿದ್ದ ನಾರ್ತಿಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಕ್ಸೀಡ್ ಆಕೈತ್. ನಾ ಏನ್ರ ಹಂಗ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಕತ್ತೆ ಅಂದ್ರೆ, ಅಕಸ್ಮಾತ್ ಏನ್ರ ನನ್ ಕಡೆ ಫುಲ್ ರೊಕ್ಕದ್ ಬಜೆಟ್ ಬಾಳ ಇದನ್ನ ಅಂತಂದ್ರೆ ನಾ ಮನೆ ಇಸ್ಕೊತಿಲ್ಲ ರೊಕ್ಕ. ನಾನ್ ರೊಕ್ಕಲೆ ಹೋಗ್ಬೇಕಂತ ನಾ ಪ್ಲಾನ್ ಮಾಡೀನಿ. ಪ್ಲಾನ್ ಕ್ಯಾನ್ಸಲ್ ಆತಂದ್ರೆ ಕನ್ಯಾಕುಮಾರಿ, ಧನುಷ್ಕೋಡಿ, ಪಾಂಡಿಚೇರಿ ಇದೊಂದ್ ರೈಡ್, ಮತ್ತ ಬಿಜಾಪುರ, ಕಲಬುರ್ಗಿ, ಬೀದರ ಇವೆಲ್ಲ ಹೋಗ್ಬೇಕ. ಆ ಕಡೆ ರೈಡ್ ಮಾಡ್ತೇನಿ. ಯಾವರ ನಾನ್ ಪ್ರೊಫೈಲ್ ಬಂದು ವಿಸಿಟ್ ಮಾಡಿದ ಅಂದ್ರ ಅವ ಅನ್ನೋದ್ ಅದ, ಮಾವ್ ಏನ್ಲಿ ಎಷ್ಟ್ ಅಡ್ಯಾಡಿಲಿ ಅಂತಂದ್ ಹೇಳಿ. ನಿಮ್ಗೆ ಇನ್ನೊಂದ್ ಗೊತ್ತೈತಿ, ನಾವ್ ಒಬ್ಬ ಅಲ್ಲ, ನಮ್ಮ ಅಣ್ಣನು ಹಂಗಾದಾನ. ನಮ್ ನಿತ್ಯ ನಾನು ಇಲ್ಲಿ ಬರತ್ತೇನ, ನಾಳೆ ಅವ ಇದಕ್ಕೊಂಡಾನ ಅರುಣಾಚಲಂ ಗಿರಿ ಪ್ರದರ್ಶನ ಹಾಕಕ. ಫಸ್ಟ್ ಸ್ಟಾಪ್ ಹಾಕೇವಿ. 80 ಕಿಲೋಮೀಟರ್ ಆದ್ಮೇಲೆ ಫಸ್ಟ್ ಸ್ಟಾಪ್ ಎಕ್ಸಾಕ್ಟ್. ನಮ್ ಹುಲಿಯಲ್ಲಿ ಐತಿ ಚಾ ಕುಡಿಯೋದು. ತಗೊಳ್ಳಿ, ಎಷ್ಟು ದಿವಸ ಆಯ್ತು ರೈಡ್ ಬಂದಿಲ್ಲ ಏನಿಲ್ಲ? ಯಾಕೆ ಡಿಸೆಂಬರ್ದ ಲಾಸ್ಟ್ ಬಂದಿದ್ದಾವ ನನ್ನ ಜೊತೆ ರೈಡ್. ಅದಾದ್ಮೇಲೆ ಬಂದೇ ಇಲ್ಲ. ವಾಪಸ್ ಈಗ ಬಂದ. ನಮ್ದ ಒಂದು ಪಿಲಿಯನ್ ರೈಡರ್ ಕಾಂಬೋ ಡೇಂಜರ್ ಐತ. ಹಂಗ ಮತ್ತ ಅದಕ್ಕೆ ಅಂದೆ. ಇದ ಚಾ ಕುಡ್ದ ಗಗನ ಚುಕ್ಕಿ ಹೋಗ್ತೀವಿ. ಬರ ಪದ್ಧತಿ ಚಾ ಕುಡ್ ಅದು ಬ್ಯಾಟ್ರಿ ಒಂದು ಕ್ರ್ಯಾಶ್ ಆಗಿದ್ರಿಂದ ನಾ ಎಷ್ಟು ಬ್ಯಾಟ್ರಿ ಯೂಸ್ ಮಾಡ್ಬೇಕಾದ ನಮ್ದು ತಲೆ ಎಷ್ಟಾರ ಖರ್ಚು ಮಾಡ್ಲಿ ಅಂತ ಹೇಳಿದ್ರ ಮ್ಯಾಗ. ಮೊದ್ಲ ಈಗ ನನಗೆ ಎಕ್ಸ್ಟ್ರೀಮ್ ಖರ್ಚಾಗತ್ತಾವ ಅಂತಂದು ಹೇಳಿ
ನಂದು ನಾರ್ತ್ ರೈಡ್ ನಾನು ಸ್ಟಾಪ್ ಮಾಡ್ಕೊಂತ ಕುಂತೇನಿ. ಇನ್ನು ಹಿಂಗ ಆತಂದ್ರೆ ನಂದು ನಾರ್ತ್ ರೈಡ್ ಸ್ಟಾಪ್ ಏನು ಇದನ್ನ ಆಗುದ ಮತ್ತೆ. ಇಷ್ಟ ಇದೆ ಗಗನ ಚುಕ್ಕಿದ ಯಾವ್ದೋ ಪಿಕ್ಚರ್ ಶೂಟಿಂಗ್ ಮಾಡ್ಯಾರ ನನಗೂ ಗೊತ್ತಿಲ್ಲ. ಯಾವ್ದೇ ಇದು ಮೂವಿ ಹೆಸರ ಇದ್ಲೇಪ HP ಸರದ್ ಸಡ್ ಅಂತ ಕೊಡ್ತೇನೆ ನಿನ್ನೆ ಹಿಡ್ಕೊ ಹೇಳ್ತಾನೆ. ಅಲ್ಲ ಇಷ್ಟು ದಿವ್ಸ ಟ್ರಿಪ್ಪಿಗೆ ಬಂದಿಲ್ಲ, ಇವತ್ತು ಬಂದಾನ ಎಷ್ಟು ಕಿಸತ ನೋಡಿವ. ಏನು ಹರಡತ್ತಿ ಏನೋ ನನ್ನ ಮಾರಿ ನೋಡ್ಬೇಡ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ, ನನ್ನಾಣೆಗೂ ನಿನ್ನ ಬಾಳೆ. ನಮ್ಮ ಹುಲಿ ಬಾಳ ವಡಿನ 2 ಸಲ ಕುಂತ ನೀವ ಅದ ನೀ ಅಲ್ವಾಸಿಗೆ ಎದಕ್ಕೆ ಹಚ್ಚಿದ್ರಿ ನನ್ನ ಬಾಲ್ ಹೊಡೆದಾಗ ಟೀ ಇವನ್ನೆಲ್ಲ ಒಂದ್ ಪಾಡ್ಕಾಸ್ಟ್ ಕುಂತ ಹೇಳಿ ನಿನ್ನ ಹಕ್ಕಿಕತೆ ಎಲ್ಲ ಏನೇನ್ ಮಾಡಿದ್ದಿ, ಎದಕ್ ನಿನ್ನ ಅಲ್ವಾಸಿಗೆ ಹಚ್ಚಿದ್ರು ಎಲ್ಲ ಹೇಳೋ. ಏನಂದಿ ಮಂದಿ ಸೀಕ್ರೆಟ್ ಸೀಕ್ರೆಟ್ ಇರಬಾರ್ದು ಮಾವ, ಒಟ್ಟ ಅವನವನ ಎಲ್ಲಾರಿಗೂ ಗೊತ್ತು ಮಾಡ್ಸೋದು. ಅಕಸ್ಮಾತ್ ಇದೇನ್ರಲ್ಲಿ ಗೇಟ್ ಹಾಕ್ಯಾರಲ್ಲ, ಗೇಟ್ ಬಿತ್ತಂದ್ರ ಕತ್ತಿ ಏನು ವೇಟ್ ಆತಂದ್ರ ಮತ್ ಹೋತಂದ್ರ ನೀವ ಅಂತ ಗಾನ್. ನೋ ಟೆನ್ಷನ್, ಏನು ಟೆನ್ಷನ್ ಇಲ್ಲ. ಇವ ಗಟ್ ಅದಾವ, ಅಕಸ್ಮಾತ್ ಏನ್ರ ಬಿದ್ರು ಇಲ್ಲೇ ಬೋತಾರ ತಗೋಲ್ಲ. ಇನ್ನೊಂದ್ ಗೇಟ್ ಐತಿ ಇಲ್ಲಿ ಬಂದ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಹಾಲಿ ಸಿಮೆ ಇವನ್ನೆಲ್ಲ ಚೆಲ್ಲಕ್ ಹೋಗ್ಬೇಡ್ರಿ. ನಮ್ ಪ್ರಕೃತಿನ ಹಾಳು ಮಾಡಕ್ ಹೋಗ್ಬೇಡ್ರಿ. ನಿಂತಾರಪ್ಪ ಜನ ಮುಕ್ರ ಹಂಗೆ. ನಾ ಅದಕ್ಕ ಹಂಗೇನಂದೆ, ಒಂದ್ ಫೋಟೋ ತಕೊಂಡ್ ಹೋಗ್ತೇನೆ ಸರಿ ಅಂತ ಅಂದೆಪ್ಪ. ತಮ್ಮನೇಲಿಗ್ ಬೇಕಲ್ಲ ಅಪ್ಪ ನೋಡಲ್ಲ ಮಾತಾಡಕ್ಕೆ ಅನ್ಸ್ಬಾರ್ದು ಮಾವ. ಮಾತ್ ಯಾರಪ್ಪನ್ ಸೊತ್ತಲ್ಲ. ಏನಂತೇನಿ, ಇಂಥವ್ ಮಾತು ಮನಿ ಕೆಡಿಸ್ತಂತಾರ. ಇಂಥವ್ ಮಾತ್ ಕೆಡ್ಸಂಗಿಲ್ಲ. ನಾ ಆಗಿದ್ರ ನೀ ಯಾವ ನಾನಿಲ್ಲ ಮಕ್ಕೊಳಕ್ ಬಂದಿರಿ, ನಾನು ಹೋಗಾಕ ಬಂದಿದ. ಇಲ್ಲಿ ಕುಂದ್ರು ಪದ ಸರಿ ಹಾಕಿ ಯೂಟ್ಯೂಬ್ದಾಗ ಹಾಕುದಿಲ್ಲ. ಮಾವ ಸೋಲೋ ರೈಡ್ ಹೋದ್ನಿ ಅಂದ್ರೆ ಹೆಂಗ ನಾನು ಅಕ್ಕಿಕತ್ತ ಅಂತ ಯೋಚನೆ ಮಾಡತ್ತನ್ನ ಮಾವ. ಈಗ ನೋಡ ನಮ್ ತಮ್ಮ ಕ್ಯಾನ್ಸಲ್ ಆಗುದೈತಿ, ಬರ್ತಿ ಅಂದ್ರೆ ಹೇಳ. ಪಿಲಿಯನ್ ರೈಡ್ರೆ ಕರ್ಕೊಂಡ್ ಹೋಗ್ತೇನೆ ಮಾಲಿ. ನೆವರ್ ಎವರ್. ಅಲ್ಲೇ ಗಾಡಿ ತಗೊಂಡ ನಮ್ಮ ಬಾಪ ಹೆಂಗೋ ನಾನು ಹೊರತಿಗೆ ರೈಡ್ ಹೊಂಟೇನಿ, ನೀನು ಬಂದಂದ್ರೆ ಇಬ್ರು ಹೋಗ್ಬರೋಣ ಅಂತ ಅನ್ನತೇನಿ. ಒಲ್ಲೆ ಅನ್ನತಾನು. ಅಟ್ಲೀಸ್ಟ್ ಪಿಲಿಯನ್ ರೈಡ್ರೆ ಹೆಂಗಾರ ಅಡ್ಜಸ್ಟ್ ಮಾಡಿ ಕರ್ಕೊಂಡ್ ಹೋಗ್ಯಾನ, ಅದಕ್ಕರ ಬಾ ಅಂದ್ರೆ ಅದಕ್ಕೂ ಒಲ್ಲೆ ಅಂತ. ನಿಮ್ ಮನ್ಯಾಗ ಎಲ್ಲಾ ನಿನ್ ಮ್ಯಾಲ ಭರೋಸಾ ಬಿಟ್ಟು ಬಿಡಿದಾರ. ಎಲ್ರ ಹರಗಾಡ್ಕೊಂಡ್ ಹೊಯ್ಕೊಂತ ಹೋಗತ್ ಅಂತೇಳಿ. ನಮ್ಮಲ್ಲೇ ಸೀನ್ ಹಂಗಿಲ್ಲ. ಅದಕ್ಕೆ ನಂಬಿಕೆ ಅಂತಾರ. ನಂಬಿಕೆ ಬಂದೈತವ್ರಿಗೆ, ಎಲ್ಲೇ ಹೋದ್ರು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತಾನ ಅಂತಂದ್ ಹೇಳಿ ಟ್ರಸ್ಟ್ ಮಾಡ್ಯಾರ. ನಾನು ಆ ಟ್ರಸ್ಟ್ ಬ್ರೇಕ್ ಮಾಡಂಗಿಲ್ಲ. ಅದ್ರ ಸಂಬಂಧ ರೈಡಿಂಗ್ದಾಗ ಅಷ್ಟ ಫೋಕಸ್ ಮಾಡಾಕತ್ತೀನಿ. ಅವ್ ಹೇಳುದ್ ಇನ್ನೂ ಟೈಮ್ ಐತಿ. ಡಿಸೈಡ್ ಮಾಡಿ ನೆಕ್ಸ್ಟ್ ಮಂತ್ ಮಟ ರೊಕ್ಕ ಸೇವ್ ಮಾಡ. ಆಕ್ಚುಲಿ ಇವ್ ಬಂದಂದ್ರೆ ನನಗೆ ಲಾಸ್ ಐತಿ. ಏನ್ ಹೇಳ, ನಾವು ಹೊಂದಾಣಿಕೆ ಮಾತಾಡ್ಕೊಂಡೇವಿಲ್ಲ ಏನಂತ, ಮುಂದಿನ ತಿಂಗಳು ನನಗೆ ರೊಕ್ಕ ಕೊಡ್ಬೇಕು ನೀ ಇಷ್ಟ ರೈಡಿಗೆ ಹೋದಾಗ ಅಂತ ಹೇಳಿ. ಸೊ ಇವ್ ಬಂದಂದ್ರೆ ಮತ್ತೆ ನಾ ಬೇರೆದ್ರು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ ನೋಡ ಟ್ರೈ ಮಾಡ, ಫೋರ್ಸ್ ಮಾಡಂಗಿಲ್ಲ. ಮತ್ ನನಗಲ್ಲಿ ಆ ರೊಕ್ಕ ಹೋಕ್ಕವು. ಹೆಂಗ ಅನ್ಸೈತಿ ಈಗ, ಟ್ರೈನು ಮಾಡಲ್ಲ ಫೋರ್ಸ್ ಮಾಡಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ಮೊದಲು ಬಂದಾಗೆಲ್ಲ ಮೊದಲು ನೀರು ಭಾಳ ಐತಾವ, ಮಳೆ ಜಾಸ್ತಿ ಆಗಿತ್ತಲ್ಲ. ಈಗ ನೋಡಿ ಇಲ್ಲಿ ಸೂರ್ಯ ಇಲ್ಲೇ ನೆತ್ತಿ ಮ್ಯಾಗ ಅದಾನ, ತಲೆ ಫುಲ್ ಬಿಸಿಲು ಐತಿ. ಹೋಗೋಣಂತ ಈಗ ಹೋಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ವಾಪಸ್ ಮನೆಗೆ ಹೋಗೋ ಮಟ ಲೇಟು ಆಕೈತಿ. ಮತ್ತು ನಾಳೆ ಒಂದು ರೈಡಿಂಗ್ ಪ್ಯಾಂಟು ಪರ್ಚೇಸ್ ಮಾಡ್ಬೇಕು ನಾರ್ತ್ ರೈಡಿಂಗ್ ಸಂಬಂಧ. ಇಷ್ಟೊಂದು ಕೆಲಸ ಅದಾವ. ನಿನ್ನೆ ನಾನು ಅಂದ್ರೆ ಸ್ಯಾಡಲ್ ಬ್ಯಾಗ್ ಸೋಪ್ ತೊಗೋಬೇಕಂತ ಮಾಡಿದ್ದೆ. ಸ್ಯಾಡಲ್ ಸ್ಟೇ ಹಾಕ್ಸಿಲ್ಲ, ಸ್ಯಾಡಲ್ ಬ್ಯಾಗ್ ತೊಗೊಂಡಿದ್ದೆ ನಾನು. ಹೆಂಗೆ ಅನಿಸ್ಲಿ ಪ್ಲೇಸ್ ನಿನಗೆ? ಹೆಂಗೆಂಗೋ ಅನ್ಸುತ್ತೆ. ನಿಮ್ಗೆ ಯಾಕೆ ಅವೆಲ್ಲ ಬೆಂಗಳೂರ್ದಾಗ ಇಲ್ಲ ಚಲೋ ಐತ್ರಿ, ಮಸ್ತ್ ಐತಿ. ಏನದ ಆಲ್ಮೋಸ್ಟ್ ಜೋಗ್ ಫಾಲ್ಸ್ ಅವ್ರ ತಮ್ಮ ಇದ್ದಂಗೆ ಐತಿ. ಅಂದ್ರ ನೀರ್ ನೋಡಕ್ಕೆಲ್ಲ ಸಿಗ್ತೈತಿ. ನಮ್ಮಲ್ಲಿ ಮಹಾರಾಷ್ಟ್ರ ಕಡೆ ಎಲ್ಲ ಹೋದ್ರ ಬರೀ ಹೊಗಿನ ನೋಡೋದಾಗ್ತೈತಿ. ನೀರೆಲ್ಲ ಮೊದ್ಲ ಅಷ್ಟ್ ಗುಡ್ಡ ಹತ್ತಿ ಹೋಗಿರ್ತೈತಿ ಬೈಕ್ ಕಾರ್ ಹೆಂಗೋ ತಗೊಂಡ. ಅಲ್ಲಿ ಹೋಗಿ ಮತ್ ಹೊಗಿ ನೋಡಿ ಬರೋದಾಗ್ತೈತಿ. ನೀರು ಇಲ್ಲ ಏನು. ಅದ ಬೇಸರಕ್ಕಿದ್ದಿಲ್ಲ. ಅದ್ರ ಸಂಬಂಧ ನೆಕ್ಸ್ಟ್ ಮಲೆಮಹದೇಶ್ವರ ಬೆಟ್ಟ ಮಾವ ಇಲ್ಲಿ ನೋಡಿಲ್ಲ. ವಿಜಯನಗರ ಆರಾಮ್ ನೋಡ ಮಗ. ಮತ್ತೆ ಸಮಾಚಾರ ಏನ್ ಜೋರದ ಗಿಚ್ಚ? ಆರಾಮಪ್ಪ. ನೀನ್ ಈ ಕಡೆ ಸುಮ್ಮ ಹಿಂಗೆ ಹುಡುಗರು ತೋರಿಸಿ ನಮಗೂ ಎದ್ದತ್ತ ಹೆಂಗ್ ಹಂಗೆ ಬಂದು ನೋಡ್ಕೊಂಡು ಅಂತ ಬಂದು. ನಿಮ್ ಚಂದ್ರ ಬಾ ಅಂದ್ರೆ ಒಳ್ಳೆ ನೋಡ ಅವ್ನ ಬೈ. ಬರಲ್ಲ ಬೈ. ಚಂದ್ರಬಾಯ್ ಹಾಯ್, ಹೇಗಿದೆಯಾ? ಆರಾಮಲ್ಲ? ಇವ್ರ ಜೊತೆ ಚೆನ್ನಾಗಿ ತಿರ್ಗಾಡೋ. ಏನಾಗ್ಯದ ರೂಮ್ನಾಗ ಕೂಡ್ತಿಯಲ್ಲ, ಬಾ ಜಲ್ದಿ ಹೊರಗ. ಫಸ್ಟ್ ನಾಷ್ಟ ಮಾಡೋಣ. ಎಷ್ಟೇ 8:40 ಆತ.
ನಾಷ್ಟ ಮಾಡಿದ್ವಿ ಅಂದ್ರೆ ಸೀದಾ 80 ಕಿಲೋಮೀಟರ್ ಡೈರೆಕ್ಟ್ ಹೊಡ್ಯಾಕ್ ಬರ್ತೈತೆ ನಮಗ. ಇಲ್ಲಾಂದ್ರೆ ಮತ್ತೆ ಗಾಡಿ ನಿಲ್ಲಿಸ್ಬೇಕು ನಡ್ಬಾರ್ಕ್. ಅದಕ್ಕೆ ಇದು ರಿಸ್ಕ್ ಬೇಡ ಅಂತ ಹೇಳಿ ಸೀದಾ ಎಲ್ರ ನಡ್ಬಾರ್ಕ್ ಮುಂದೆ ಚಲೋ ಕಡೆ ನಾಷ್ಟ ಮಾಡ್ತೀವಿ. ರೈಡಿಂಗ್ ಹೋದಾಗ ಮೇನ್ ಮ್ಯಾಟರ್ ಆಗೋದ ನಮಗ್ ಇಷ್ಟ ಫುಡ್, ನೀರ್ ಹೈಡ್ರೇಟೆಡ್ ಇರ್ಬೇಕ. ಹೈಡ್ರೇಟೆಡ್ ಇಲ್ಲ ಅಂದ್ರೆ ನಮಗ್ ಬಾಳ ಸುಸ್ತಾಕೈತಿ, ಕ್ರೇಜಿ ಐತಿ. ಇನ್ನ 84 ಕಿಲೋಮೀಟರ್ 2 ತಾಸು ತೋರ್ಸ ಐತಿ. ಹೊಟ್ಟೆ ಸಾಯ್ತಲ. ಅದಕ್ಕ ಏನ್ ರೈತನ ಕೇಳ್ಕೊಂಬ ಅಂತ ಕಳ್ಸೇನ್ ಚೌಗ್ಲೇನ. ನೋಡೋಣ ಏನ್ ರೈತ ಅಂದ್ರೆ ಇಲ್ಲೇ ಊಟ ಮಾಡಕ್ ಬರ್ತೈತಿ. ಏನೇನ್ ಐತಂತ? ಪೂರಿ ಚಪಾತಿ ಪರೋಟ. ಪೂರಿ ಚಪಾತಿ ಪರೋಟ. ಟ್ಯಾಂಕ್ ಬ್ಯಾಗ್ ತಗೊಂಡಾಗ ಟ್ಯಾಂಕ್ ಬ್ಯಾಗ್ ಇಂಪಾರ್ಟೆನ್ಸ್ ನೋಡ್ರಿ. ಇಲ್ಲಿ ಜಸ್ಟ್ ಮ್ಯಾಗ್ನೆಟ್ ಇವ. ಮೆಡಿಕೇಟ್ ಇಟ್ಕೊಂಡೇನಿ, ಸ್ಪೇರ್ ಕೀ ಇಟ್ಕೊಂಡೇನಿ, ರೈನ್ ಕೋಟ್, ಗೋಪುರ ಆಕ್ಸೆಸರೀಸ್, ಮೈಕ್, ಇದಕ್ಕೊಂದು ರೈನ್ ಕವರ್ ಇಲ್ಲೈತಿ. ಇದು ಸ್ಟ್ರಿಪ್ಸ್ ಅಕಸ್ಮಾತ್ ಮ್ಯಾಗ್ನೆಟಿಕ್ ಆಗಲಿ ವರ್ಕ್ ಆಗಲಿ ಅಂದ್ರೆ ಸ್ಟ್ರಿಪ್ಸ್ ಅಟ್ಯಾಚ್ ಮಾಡ್ತೇನೆ. ಹಿಂಗೆ ಹಾಕಿದ ಮುಗಿತ. ಇಲ್ಲಾಂದ್ರೆ ಹೆಗ್ಲಿಗೆ ಹಾಕೊಂಡು 400 ಕಿಲೋಮೀಟರ್ ಗಾಡಿ ಹೊಡಿ ವಾಪಸ್ ಬಂದ್ರೆ ತುಪ್ಪ ಏನಾಗಬೇಕು. ಇದು ಹೈಡ್ರೇಷನ್ ಬ್ಯಾಕ್ ಪ್ಯಾಕ್. ಇದ್ರೊಳಗೆ ಹೈಡ್ರೇಷನ್ ಬ್ಯಾಗ್ ಬಿಟ್ರೆ ಇದನ್ನ ಹೈಡ್ರೇಷನ್ ಬ್ಲಾಡರ್ ಬಿಟ್ರೆ ಏನಿಲ್ಲ, 2.5 ಲೀಟರ್ ನೀರಿದೆ ಅಷ್ಟೇ. ರೈಡ್ ಸಿಂಪಲ್ ಆಗ್ಬೇಕು, ನಿಮ್ಗೆ ಸ್ಟ್ರೆಸ್ಸು ಆಗ್ಬಾರ್ದು. ಇದು ಸ್ಟ್ರೆಸ್ಗೆ ಕೊಡಂಗಿಲ್ಲ. ಮತ್ತೆ ನೋಡಿಲ್ಲ ಹಿಂದಿದೆ ಇದು ಮುಕ್ಕಳು ನೋಯ್ಬಾರ್ದು ಅಂತಂದು ಹೇಳಿ ಟೆಲಿಫೋನ್ ಏರ್ದಾಗಿರ್ತೈತಿ, ಆರಾಮ್ಸೆ ರೈಡ್ ಮಾಡ್ಬೋದು. ಚೌಗ್ಲೇರ್ ಊರಿಗೆ ಬಂದೇವಿ. ಯಾವ ಊರ ಹೆಸರು ಏನಂತ ಗೊತ್ತೈತಿ? ಕಾಮಗೆರೆ. ಚೌಗ್ಲೆ ಹೆಂಗೈತಿ? ಎಲ್ಲಿ ಚೌಗ್ಲೇರ್ ಮನಿ? ಇದನ್ ಕೇಳ ನಿಮ್ ಪಪ್ಪ ರಿಜಿಸ್ಟರ್ ಮಾಡ್ಬಿಡ. ಏ ಯಾರ ಮನೆ ಹುಟ್ಟಿದ್ಯೋ ಬಾಡ್ಯವನು ಹೋಗ್ರ ನಿನಗೆ. ಇದನ್ನ ಹಾಕೋದೊಂದು ಮರ್ತಿದ್ದೆ, ಬ್ಯಾಟ್ರಿ ಚಾರ್ಜ್. ಗಾಡಿ ನಿಲ್ಲಿಸ್ತೀನಿ, ಚೌಗ್ಲೆ ಆ ಕಡೆ ನೋಡ್ಲಿ ರೈಟ್ ಸೈಡ್ ಅಂದ. ನೋಡ್ತೀನಿ ಅವನು ಕ್ರೇಜಿ ವಿವಿತಪ್ಪ. ಅದಕ್ಕೆ ಗಾಡಿದ ಒಂದ್ 3-4 ಫೋಟೋ ತಕೊಂಡೆ. ಚೌಗ್ಲೆ ಗಾಡಿ ಹೊಡಿತೇನಂದ, ಚೌಗ್ಲೆ ಗಾಡಿ ಹೊಡ್ಯಾಕ್ ಕೊಟ್ಟೇನೆ. ನೋಡ್ಬೋದಿಲ್ಲ, ಅಂಜಿಕೆ ಆಗತೈತ್ ನನಗೆ. ಚೌಗ್ಲೆ ಗಾಡಿ ಹೊಡ್ಯಾಕ್ ಕೊಟ್ಟೇನಂತ. ಇದು ಎದಕ್ ಮಾಡತ್ತೇನೆ ಹೇಳ? ಪ್ರೂಫಿಗೆ. ಇಲ್ಲ ಚೌಗ್ಲೆ ಮೇಲೆ ನಂಬಿಕೆ ಇದ್ ಮಾವ, ಹೊಡೆದಾನ ಗಾಡಿ. ತಂದಿಲ್ಲ ನೋಡಲ್, ಡ್ರೈವಿಂಗ್ ಲೈಸೆನ್ಸ್ ತಂದಿಲ್ಲ, ರೈಡಿಗೆ ಬಂದ ನೀವು. ಸೊ ಆಸ್ ಅ ಪಿರಿಯನ್ ರೈಡರ್ ಪಾಯಿಂಟ್ ಆಫ್ ವ್ಯೂ ನಾ ತೋರಿಸ್ತೇನೆ ರೈಡ್ ಮಾಡ್ಬೇಕಾರೆ ಹೆಂಗಂತ. ನೋಡಿ ಎಷ್ಟೊಕ್ಕ ಮಂಗೆ ಅದಾವ. ಜೈ ಶ್ರೀರಾಮ್. ಈ ಕಡೆ ಊಟ ಹಾಕ್ತಾರಂದ್ ಬರ್ತಾವ, ನಾವ್ ಹೊಗರ್ ಹೊಡಿಬೇಕಿಂತ ಟೈಮ್ದಾಗ. ನೋಡ್ಬೋದ ಬೆಟ್ಟಕ್ಕೆ ಹೋಗ್ಬೇಕಾರ ಹೆಂಗೈತಿಲ್ ವ್ಯೂ. ಏ ಇಲ್ಲ ಜನ KSRTC ಬಸ್ ಮಾವ್ ಏನೋ ಆಗೈತ್ಲಿ. ಹೊಡಿ ಏನೋ ಆಗೈತಿ. ನಿಲ್ಲಿಸ್. ಓ ಫಕ್. ಓ ನಿಲ್ಲಿಸ್ ಮಾಪ್ಪ, ಆಕ್ಸಿಡೆಂಟ್ ಆಗೈತಿ ಮಾವು. ಏನ್ಲಿ ಅದ ರಕ್ತ? ಆಂಬ್ಯುಲೆನ್ಸ್ ಬಂದಿದ್ದು ಅದಕ್ಕದ. ಸೈಡಿಗೆ ಹಾಕ್ಲಿ, ಸೈಡಿಗೆ ತಗೋ, ಮುಂದೆ ಸೈಡಿಗೆ ತಗೋ. ಗಾಯ್ಸ್ ನಿಜ ನೋಡಕ್ ಆಗತ್ತಿಲ್ಲ ನನಗೆ. ಚೌಗ್ಲೆ ಕರ್ಕೊಂಡ್ ಬರಂಗಿಲ್ಲ ನಾನು. ನಡಿಲೆ, ನೋಡಕ್ ಹೋಗ್ಬೇಡ ಮಾವ, ಹೇಳತ್ತೇನಿ. ನೋಡಕ್ ಹೋಗ್ಬೇಡ, ಮುಕ್ಕಳು ಮುಚ್ಕೊಂಡ್ ನಡಿ. 2 ದಿವಸ ಊಟ ಮಾಡಂಗಿಲ್ಲ ನೀ. ಸ್ಪಾಟ್ ಹೋಗ್ಯಾನು ಇಲ್ಲತ್ ನೋಡು. ಹರ 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 ಮಹಾದೇವ್. ಸೊ ನೋಡ್ಬೋದಿಲ್ಲ, ಫುಲ್ ಡೀಪ್. ನಂದಿ ಹಿಲ್ಸಿಗೆ ಹೆಂಗೆ ಹೋಗ್ಯವಲ್ಲ ಆ ರೀತಿ ಐತಿ. ಅದ್ರ ಫುಲ್ ಸುತ್ತಲ ಕಾಡ್ಸ್ ಹೋಗ್ತಾರ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗೈತ್ಲ ರೋಡ್ ಆ ರೀತಿ ಐತಿ. ಸುತ್ತಲ ಕಾಡ್ ನಿಮಗೆ ತೋರಿಸ್ತೇನೆ, ನೋಡ್ರಿ ಇಲ್ಲಿ. ನಾನು ಏನ್ ಹೇಳಿದೆ, ಪೂರಾ ರೋಡ್ ತುಂಬಾ ಘಾಟ್ ಸೆಕ್ಷನ್ ಟೈಪ್ ಐತಿ. ಪ್ರಾಣಿನೂ ಭಾಳ ಅದಾವ ಇಲ್ಲಿ. ಮಂಗ್ಯ ಬರ್ತಾವ ಅವ ಇವ ಅಂತಂದು ಹೇಳಿ. ಸೊ ಹಗರ್ ಹೊಡಿಸ್ಕೊಂತ ಹೋದ್ರೆ ನಾವು ಸೇಫ್, ಅವು ಸೇಫ್. ಇಂಥ ಇಲ್ಲಿ ಇದಕ್ಕದು ಬಂದಾಗ ಹಗರ್ ಹೊಡೀರಿ. ನಾವು 80 ಹೊಡ್ಕೊಂತ ಹೋದ್ರಿ. ಈಗ ನೋಡಿದ್ರೆ ನಿಮ್ಗೆ ತೋರಿಸಿದೆ ನಾ ಒಂದು, ಅದನ್ನೆಲ್ಲ ಹಾಕಕ್ ಆಗುದಿಲ್ಲ. ಬಟ್ ಹಾಕಂಗಿಲ್ಲ ಅವನ್ನ. ನೀವು ಹುಷಾರಾಗಿ ರೈಡ್ ಮಾಡ್ರಿ. ಇವತ್ತು ನೀವು ಗಿಯರ್ಸ್ ಹಾಕೊಂಡು ಇವತ್ತು ರೈಡ್ ಏನಾರ ಕಂಪ್ಲೇಂಟ್ ಮಾಡಿದ್ರ ಅಂದ್ರೆ ನಾನು ನೀವು ರೈಡ್ ಹೋಗ್ತೀರಿ. ಇವತ್ತು ಗಿಯರ್ಸ್ ಹಾಕೋಲಾರ್ದ ಹಂಗ ಹೋದ್ರಿ ಅಂದ್ರೆ ಸರಿ ಇರಂಗಿಲ್ಲ. ಸೊ ಗಿಯರ್ಸ್ ಆರ್ ಮ್ಯಾಂಡೇಟರಿ. ಬಂದ್ಬಿಟ್ಟೇವಿ. ಗಾಡಿ ಪಾರ್ಕ್ ಮಾಡಿದ್ದು ಆತ. ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ನೋಡಿದ್ದು ಆತ. ನಾ ಚೌಗ್ಲೇನ್ ಕಳಿಸ್ಲಿಲ್ಲ. ಇವು ಅದನ್ನ ನೋಡಿ ಊರು ಮುಟ್ಟ ತಲೆ ತಿಂದಂದ್ರೆ ಏನ್ ಮಾಡ್ಲ? ಪಾದಲ್ಲಿ ಸಾವ್ಕಾರ ಮಲೆ ಮಹದೇಶ್ವರ ಅಂದ್ರೆ ಈಗೆಲ್ಲ ಆತ. ಫಸ್ಟ್ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತ. ಫಸ್ಟ್ ಟೈಮ್ ಬಂದಿದ್ದ ನಾನು ಇಲ್ಲಿ ಅಂದ್ರು. ನಾವು ಫಸ್ಟ್, ನೀನು ಫಸ್ಟ್ ಟೈಮ್ ಅಲ್ಲ. ಎಲ್ಲಾರ ಮುಖದಾಗ ಯುವತಿ ಪಟ್ಟ ನೋಡಾಕ ಚಂದಲ್ಲ. ಇದ್ರ ಮನಿ ಏನಾರ ರೆಸ್ಟ್ ಮಾಡಕಂತಂದ್ ಎಲ್ಲಾರು ಫಂಕ್ಷನ್ ಆಗ್ತಿರ್ತಾವಲ್ಲ ಅಂದ್ರ ರಶ್ ಐತಿ. ಹೌದಿಲ್ಲ? ಶ್ರಾವಣ್ಲ ಇರ್ಬಾರ್ದು. ಇನ್ನ ಒಳಗ ಅಡ್ಡಾಡ್ಬಿಟ್ಟು ಒಳಗೆ ಹೆಂಗೈತಿ ಏನೇನ ಅಂತ ಇವಂಗ ಏನೋ ತಲೆಯಾಗ ಬಂದೈತಿ. ಯಾವಾಗೋ ಯಾವ್ದೋ ಹೋಗಿದ್ ರೈಡ್ ಯಾವಾಗ ಐತಿ ಏನ್ ತಲೆ ತಿನ್ನತಾನ. ವ್ಲಾಗ್ ಮಾಡಕ್ ಬಿಡತ್ತಿಲ್ಲ, ಏನಿಲ್ಲ, ಗೊತ್ತಾಗಂಗಿಲ್ಲ ನಿನಗೆ. ಇಲ್ಲಿ ಬಿಡ್ನಿ, ಎಳಬೇಡ ಚೌಗ್ಲ ಎಳಬೇಡ. ಹೋಯ್ ದಾಸೋಹಕ್ಕನ ದಾಸೋಹನ್. ಓಕೆ, ಇನ್ನ ಪಾಳೆ ಹಚ್ಚಾರ ನೋಡಿ ಊಟಕ್ಕೆ ಪ್ರಸಾದಕ್ಕೆ. ಅನ್ನ ದಾಸೋಹಕ್ಕೆ ದಾರಿ.
ಅಲ್ಲಿ ರಶ್ ಇಲ್ಲ ಅಂತ ಅನ್ನತ್ತಾರ, ಅಲ್ಲಿ ನೋಡಿದ್ರೆ ಕ್ಯೂ ಹಂಗೈತಿ. ಬಾಬಾ ಹೋಗೋಣ ಬಂದೇ ಒಂದ್ಮ್ಯಾಗ ದರ್ಶನ ಮುಗಿಸ್ಕೊಂಡು ಪದ್ದ ಸರಿ ಸುಸ ಐತ್ ಪಾಳೆ, ಅಲ್ಲಿ ಮಟ್ಟ ಐತ್ ಪಾಳೆ. ಇದಿಷ್ಟು ದಾಟ್ ಯಾವಾಗ ನಮ್ಮ ಪಾಳೆ ಬರ್ತಿದ್ ನನಗೆ ಗೊತ್ತಿಲ್ಲ, ನೋಡ್ಬೇಕು ಬರ್ರಿ. 2 hours later. ಈಗ ಹೋಗಿ ದರ್ಶನ ಮುಗಿಸ್ಕೊಂಡೆ, ದರ್ಶನಕ್ಕೆ ಬರೋಬ್ಬರಿ 1 ತಾಸು ನಿಂತೇವಲ್ಲ, ಬರೋಬ್ಬರಿ 1 ತಾಸು ದರ್ಶನಕ್ಕೆ ಅದು ಪಾಳೆ ಮುಗಿಸ್ಕೊಂಡು ಬಂದು ಪ್ರಸಾದಕ್ಕೆ ಪಾಳೆ ಹಚ್ಚಿದ್ವಿ. ದಾಸೋಹಕ್ಕೆ ಎಷ್ಟು ಅದೊಂದು 15-20 ನಿಮಿಷ ನಿಂತೀವಿ, 15-20 ನಿಮಿಷ ಹೋಗಿ ಅದು ಪ್ರಸಾದ ಮುಗಿಸ್ಕೊಂಡ್ ಬಂದಿವಿ. ಈಗ ಬಂದು ಕುಂತೇವೆ. 1 ಟೈಮಿಗೆ ಇದೆಷ್ಟೇ 2:30 ಆತ. ಈಗ ಇನ್ನ ನಾವು ಮನೆಗೆ ಹೋಗಿ ಮುಟ್ಬೇಕು, ಇನ್ನ ಎಷ್ಟೊತ್ತಾಗೈತಿ ಏನು ಗೊತ್ತಿಲ್ಲ. ಬೆಳಗ್ಗೆ ಗಾಡ್ಯಾಗ ಕುಂತೀವಿ, ಅಲ್ಲಿ ಬಂದು ಅಲ್ಲಿ ಕುಂತವ್ರು ನಿಂತೇ ಇಲ್ಲ, ಇಲ್ಲಿ ಬಂದು ನಿಂತವ್ರು ಕುಂತೇ ಇಲ್ಲ. ಈಗ ಮನೆಗೆ ಹೋಗಿ ಮುಗಿಸ್ಕೊಂಡು ಕಂಟಿನ್ಯೂ ಹೊಡಿಬೇಕೀಗ, ಮಾಡಾಕತೈತಿ. ಮನೆಗೆ ಹೋಗೋಕೆ ಮುಂಚೆ ಮಳೆ ಸಿಕ್ಕೋತೀವಿ ಗೊತ್ತಿಲ್ಲ, ಸಿಕ್ಕೊಂಡ್ರೆ ರೇನ್ಕೋಟ್ ಐತಿ ಬಿಡ, ಬಟ್ ರಾತ್ರಿ ವಿಸಿಬಿಲಿಟಿ ಭಾಳ ಕಡಿಮೆ ಆಕೈತಿ ಮಳೆ ಬಂತಂದ್ರೆ. ಸೊ ಹೋಗೋಣ ಅಂತ. ಈಗ ನಿನಗೆ ಹೆಂಗೆ ಅನಿಸ್ತು ಮಾವ ದರ್ಶನ? ಮಸ್ತಿತ್ತು. ಒಂದು ತಾಸಾಗಿ ದರ್ಶನ ಆಯಿತು. ಇಬ್ಬತ್ತಿ ಹನಿಗೆ ಇಬ್ಬತ್ತಿ ಪಟ್ಟ ಬಿದ್ದರೆ ಮುಗಿದು ಹೋಗ್ತದ, ಅದು ಒಂಥರ ವೈಭವ ಬೇರೆ. ಅವನವನ ಗಾಡಿಗಾಗಲಿ ನಮಗಾಗಲಿ ಇಬ್ಬತ್ತಿ ಪಟ್ಟ ಬೀಳಬೇಕ. ನೋಡಿರ್ಬೇಕು ನೀವು ನಮ್ದು ಅಮಾವಾಸ್ಯೆ ಹುಣ್ಣಿಮೆಗದು ಗಾಡಿಗೆ ಇಬ್ಬತ್ತಿ ಪಟ್ಟ. ಇಲ್ಲಿ ಬಂದಿದ್ದ ನಾವು ಎಷ್ಟು ಗಂಟೆಗೆ? 11:30 ಬಂದಿದ್ದೀವಿ. ಈಗ 2:30 ಆತ. 1:30, 2:30, 3 ತಾಸು ಇಲ್ಲೇ ಇದ್ದೀವಿ ನಾವು. ದರ್ಶನಕ್ಕೆ 1-2 ತಾಸು ಹೋಗೈತೆ ನಮ್ದು. ಬರ್ರಿ ಹೋಗೋಣ. A few minutes later. ಬರೋಬೇಕಾದ್ರೆ ಚೊಗಳನ್ನ ಹೊಡೆದ ಗಾಡಿ. ಈಗ HP ಹೊಡ್ಯಾತಾನು ಅವನು. ಇಲ್ಲಿ ಸಣ್ಣ ಕಟ್ ಬಂದಿದ್ದು, ಬಸ್ ಬಂದಿದ್ದು ಗೊತ್ತಾಗೋಲ್ಲ, ಏನು ಬಂದಿದ್ದು ಗೊತ್ತಾಗೋದಿಲ್ಲ. ವೇಟ್ ಮಾಡಿ ಹೋದಿ ಬಚಾವ, ಅವಸರ ಮಾಡಿದಿ ಮುಗಿದ್ ಗಾನ್. ಯಾಕೆ ಹೇಳ, ಬಸ್ದವ್ರ ಲಾಂಗ್ ಕಟ್ ತಗೋತಾರ ನೋಡಿ. ಹಿಂಗೆ ಬಂದ್ಬಿಡ್ತಾರ ಅವ್ರ, ಜಾಗಾನ ಇರಂಗಿಲ್ಲ ಕರೆನ. ಅಂತಂದ್ರ ನಾವು ನೋಡ್ಕೊಂಡು ದಾಡ್ಬೇಕು. ನೀ ಹಂಗೈ ಅದೇನಪ್ಪ ಅಂತಂದು ಹೇಳಿ ಇದನ್ನ ಮಾಡಿದಿ, ಮುಗಿತ್ ಸೀನ್ ಬಾರಾಕೈತಿ. ಅದ್ರಾಗ ಮತ್ತೆ ಏನಂತಂದ್ರೆ ಅವ್ರದ್ದು ನೀವೊಂದು ಇನ್ಸ್ಟಾದಾಗ ರೀಲ್ಸ್ ನೋಡಿರ್ಬೋದ, ಒಬ್ಬವ ಪೂರ ಹಿಂಗ KTM ಗಾಡಿ ಮ್ಯಾಗ ಟ್ರಕ್ ಹಾಸ್ಕೊಂಡು ಹೋಗ್ತಾನಂತ. ಅವ್ರಿಗೆ ಹೋಲ್ಡ್ ಮಾಡಕ್ ಆಗಂಗಿಲ್ಲ ಅಷ್ಟೊತ್ತ, ಬ್ರೇಕ್ ಪಡ್ ಮುರಿದ್ ಬಿಡ್ತಾವ್ರು. ಮತ್ತೆ ನೋಡ್ರಿ ಒಂದ್ ಬಸ್ ಹೊಂಟೈತಂದ್ರೆ ಇನ್ನೊಂದು ಜಾಗ ಇಲ್ಲ, ಅವ ಆಗಿ ಹೋಗ್ಪಾ ಖಾಲಿ ಐತಂತಂದು ಹೊಂದಾಗ ಹೋಗ್ಬೇಕೀಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈಗ ನೋಡ್ರಲ್ಲ ಅವ್ನು ಕಟ್ಟಂಗೆ ತಗೋತಾನ ದೊಡ್ಡದ ಹಂಗ. ಆಕ್ಚುಲಿ ಹಾರ್ನ್ ಹೊಡಿಬೇಕು ಅವ್ನು ಬಸ್ ನಾವಿಲ್ಲ ಗೊತ್ತಾಗ ಅಪೋಸಿಟ್ ಬರೋರಿಗೆ. ಅವ್ ಹಾರ್ನ್ ಹೊಡಿಲಿಲ್ಲ, ಏನು ಹೊಡಿಲಿಲ್ಲ, ಅದೇಂಗ್ ಗೊತ್ತಾಕೈತಿ? ಹಾರ್ನ್ ಹೊಡಿಬೇಕು, ಹಾರ್ನ್ ಹೊಡಿಲಿಲ್ಲ ಗೊತ್ತಾಗುದಿಲ್ಲ ಮುಂದೆ ಯಾರೋ ಬರತಾನ ಅಂತ ಹೇಳಿ. ಹಂಗೊಂದು ಹೇಳ್ತಾನೆ ತಡಿ ಹಾರ್ನ್ ಕೊಡೋಣ ಅಂತ. ಬಿಡು ಈಗ ದಾಡ್ತೇನ. ಸೊ ಹಾರ್ನ್ ಹೊಡಿದೆ ಅಂದ್ರೆ ಅವ್ರಿಗೆ ಗೊತ್ತೈತಿ, ಹಾ ಯಾವ ಬರತಾನ. ನಾ ಹಾರ್ನ್ ಹೊಡೆಯಂಗಿಲ್ಲ, ಏನು ಸುಡ್ಗಾಡ್ ಹೊಡೆಯಂಗಿಲ್ಲ. ಹಂಗ ಹೋದೆ ಅಂತಂದ್ರೆ ಅವಂಗೆ ನಾವು ಯಾರಿಲ್ಲ ಬಿಡಪ್ಪ ಅಂತಂದು ಹೇಳಿ ದೊಡ್ಡ ಟ್ರಕ್ ತಾವ್ ಹಂಗ ಕರ್ ತಗೊಂಡ ಅಂದ್ರೆ ನಾನು ಮೈ ಮ್ಯಾಗ ಬಂದ್ಬಿಡ್ತಾನ ಅವ. ಇದು MP ಬಸ್ ಇವಂತೂ ಸೈಡ್ ಕೊಡೋದಿಲ್ಲ ಅನ್ಸದ್ ನನಗೆ. ನಮ್ಮ ಕರ್ನಾಟಕ ಬಸ್ದವರೆಲ್ಲ ಸ್ವಲ್ಪ ಇದನ್ನ ಮಾಡ್ತಾರೆ. ಹನುಮಂತಗಳ ಪ್ಲೀಸ್ ಸೈಡ್ ಹೋಗ್ರಿ, ಇಲ್ಲಿ ಗಾಡಿ ಭಾಳ ಅಡ್ಡಾಡ್ತಿರ್ತಾವ, ಅವಕ್ಕೂ ಊಟ ಕೊಡ್ತಾರ ಅಂತಂದು ಹೇಳಿ ರೋಡಿಗೆ ಬಂದ್ಬಿಟ್ಟಿರ್ತಾವ. ಇವ್ ಏನು MP ಬಸ್ ಏನು ಹೊಟ್ಟಿಗೆ ಅಂತಿತ್ತಾನವ. ಅಲ್ಲಿ ಅದಕ್ಕೇನೋ ನಿಪ್ಪಟ್ಟೇನೋ ಹಾಕಿದ, ತಗೊಳಕ್ ಹೋಗಿ ಬಸ್ಸಿನ ಹಿಂದಿನ ಗಾಡಿಯಾಗ ಸಿಕ್ತಿತ್ತ. ಇನ್ನೊಂದಂತೂ ಈ ಕಾರಿಗೆ ಮುಂದೆ ಕಾರ್ದ ಬ್ರೇಕ್ ಹಚ್ಚಿದ ಚಲೋ ಆತ. ಇಂಥವ್ರು ಆಗ್ತಾರಂತಂದ್ರೆ ರೋಡಿಗೆ ಬಂದು ನಿಂತಿರ್ತಾವ. ನಾವು ಹೋಗ್ಬೇಕಾರೆ ಒಂದು ಮಂಗ್ಯಾಂದ ಆಕ್ಸಿಡೆಂಟ್ ಆಗಿದ್ ನೋಡಿದೆ. ಇಂಥಲ್ಲೆಲ್ಲ ಗಾಡಿ ಸ್ಟೇಷನ್ ಇದ್ದಾಗದವ್ರಿಗೆ ಊಟ ಹಾಕ್ಬಾರ್ದು. ಪ್ರಾಣಿ ಪಕ್ಷಿಗೆ ಊಟ ಹಾಕಿದ್ರಂದ್ರ ಅವ ಊಟ ಹಾಕ್ತಾರಂತ ಬಂದು ನಿಂತಿರ್ತಾವ. ಅಂತ ಟೈಮ್ದಾಗ ಆಕ್ಸಿಡೆಂಟ್ ಭಾಳ ಆಕ್ಕಾವ. ನೀ ಎಷ್ಟೋ ಹಾರ್ನ್ ಹೊಡಿದ್ರು ಸರಿಯಾಗತ್ತಿದಿಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೇನಿ. ಹಿಂಗ ಹೊಸ ವ್ಲಾಗ್ಸ್ ತೊಗೊಂಬರ್ತೇನಿ. ನೆಕ್ಸ್ಟ್ ನಂದು ಲಾಂಗ್ ರೈಡ್ ಪ್ಲಾನ್ ಮಾಡಾಕತ್ತೇನಿ. ಜಾಸ್ತಿ ದೂರ ಇಲ್ಲ, ನೆಕ್ಸ್ಟ್ ಮಂತ್ ಅದ. ವೇಟ್ ಮಾಡ್ರಿ, ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಎಟ್ರಲ್ಲ